ನಮಸ್ತೆ ಸರ್. ನಾನು ಒಂದು ಶಾಲೆಯ ದೈಹಿಕ ಶಿಕ್ಷಕಿ, ನಿಟ್ಟಡೆ ಶಾಲೆಯ ದೈಹಿಕ ಶಿಕ್ಷಕಿ. ಹಾಗೆ ನಿಟ್ಟಡೆ ಶಾಲೆಯ ಕ್ಲಸ್ಟರ್ನ CRP ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಆದರೆ ಸಮಸ್ಯೆ ತಾಂತ್ರಿಕ ಸಮಸ್ಯೆ ಎಲ್ಲರೂ ಹೇಳಿದಾಗೆ. ಆದರೆ ಇನ್ನೊಂದು ನೆಗೆ ಪಾರ್ಟ್ ನಾನು ನಿಮ್ಗೆ ಆಗ ಹೇಳಿಲ್ಲ ಹೇಗೆ ಅಂತಂದ್ರೆ, ನಾವು ಹೋಗಿ ಅವ್ರ ಮನೆಯಲ್ಲಿ ಆ್ಯಪ್ ಓಪನ್ ಮಾಡಿ ಸ್ಟಾರ್ಟ್ ಮಾಡ್ತೇವೆ. ಟೀಚರ್ ಇರೇ ಗೊತ್ತಿಜ್ಜಾ ಅಂತ ಕೇಳ್ತಾರೆ. ಅವರ ಎದುರಿಗೆ ಪ್ರಶ್ನೆ ನಗುವಂತೆ ಆಗಿದೆ. ಅಂದ್ರೆ ಟೀಚರಿಗೆ ಗೊತ್ತಿಲ್ಲ, ಇದು ಬಂದು ಹಿಡ್ಕೊಂಡು ನಿಂತಿದ್ದಾರೆ, ಅದು ವರ್ಕ್ ಆಗುದಿಲ್ಲ ಅಂತ ಅವರಿಗೆ ಗೊತ್ತಿಲ್ಲ ಸಮಸ್ಯೆ. ನಿಜವಾಗ್ಲೂ ಟೀಚರ್ಗಳು ಒಂದು ಬೆಳಿಗ್ಗೆ ಹೋಗಿ 8 ಗಂಟೆಗೆ ಅಲ್ಲಿ ಅವರ ಮನೆ ಬಾಗಿಲಲ್ಲಿ ನಿಂತುಕೊಂಡು, ಕೆಲವರು ಪಾಪ ನನ್ನ ಒಂದು ಟೀಚರ್ ಫೋನ್ ಮಾಡಿದ್ರು, ಮೇಡಮ್ ಅವರಿಗೆ ಊಟ ಮಾಡ್ಲಿಕ್ಕೂ ಅಲ್ಲ ನನಗೆ ಹಾಗೆ ನಿಂತುಕೊಂಡಿದ್ದಾರೆ, ಆಗ್ತಾ ಇಲ್ಲ ವರ್ಕ್. ಹಾಗಿದ್ರೆ ಟೀಚರ್ಗಳ ಸಮಸ್ಯೆಗೆ ಸ್ಪಂದಿಸುವವರು ಯಾರು ಅಂತ ಎಲ್ಲರಿಗೂ ನಾನು ಹೇಳುದಾದ್ರೆ, ಪಂಚಾಯತಿ ಲೆವೆಲಲ್ಲಿ ನಿಜವಾಗ್ಲೂ ಸರ್ ಆಗ್ತದೆ. ನಾವು ಇದರ ಹಿಂದೆ ಗಣತಿ ಮಾಡಿ ಬೇಡ, ಹೋದ ಸರಿ ರಜೆಯಲ್ಲಿ ಜಾತಿ ಗಣತಿ ಮಾಡಿದ್ದಾರೆ, ಏನೂ ಸಮಸ್ಯೆ ಇರಲಿಲ್ಲ. ಫಸ್ಟ್ ತಾಂತ್ರಿಕ ಸಮಸ್ಯೆ ಕ್ಲಿಯರ್ ಆದ್ರೆ ಖಂಡಿತ ಎಲ್ಲಾ ಶಿಕ್ಷಕರು ಒಟ್ಟಲ್ಲಿ ಕೆಲಸ ಮಾಡಿ, ನಾವು ಅದರ ಸಮೀಕ್ಷೆ ಡೇಟ್ ಕೊಟ್ಟಿದ್ದಾರಲ್ಲ ಅದನ್ನು ಬೇಗ ಬೇಕಿದ್ರೆ ತಾಂತ್ರಿಕ ಸಮಸ್ಯೆ ಪರಿಹಾರ ಆದ್ರೆ ಖಂಡಿತ ಮುಗಿಸಿ ಕೊಡ್ತೇವೆ. ಇಲ್ಲದಿದ್ರೆ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಎಕ್ಸ್ಟೆನ್ಷನ್ ಅಂದ್ರೆ ಆ ಸಮಸ್ಯೆ ಪರಿಹಾರ ಆಗದೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಒಂದು ಸಮಸ್ಯೆ ಪರಿಹಾರ ಆಗ್ಲಿ ಅಂತೇಳಿ ಎಲ್ಲರ ಶಿಕ್ಷಕರ ಪರವಾಗಿ ಕೇಳಿಕೊಳ್ತೇನೆ. ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಬಡಗಕಾರಂದೂರು ಇಲ್ಲಿ ನನ್ನ ಮಾಡ್ತಾ ಇದ್ದೇನೆ. ನಾನೊಬ್ಳು ಸರ್ಕಾರಿ ನೌಕರಳು, ಹಾಗಾಗಿ ಸರ್ಕಾರದ ಕೆಲಸವನ್ನು ನಾನು ಮಾಡ್ಲೇಬೇಕಾದದ್ದು ನನ್ನ ಕರ್ತವ್ಯ. ಇದನ್ನು ನಾನು ಮಾಡುದಿಲ್ಲ ಅಂತ ಹೇಳುದಿಲ್ಲ, ನಾವು ಈ ಕೆಲಸವನ್ನು ಮಾಡುದಿಲ್ಲ ಅಂತ ಹೇಳುದಿಲ್ಲ. ಆದ್ರೆ ತಾಂತ್ರಿಕ ಸಮಸ್ಯೆಯಿಂದಾಗಿ ಈ ಆಪ್ ಸರಿಯಾಗಿ ವರ್ಕ್ ಆಗದೆ ಇರುವುದರಿಂದ ನಮಗೆ ಬಹಳಷ್ಟು ಸಮಸ್ಯೆ ಆಗಿದೆ. ನಾನು 3 ದಿವಸದಿಂದ ಮೊದಲನೇ ದಿವಸ ನಮ್ಮ ಆಪ್ ಡೌನ್ಲೋಡ್ ಆಗ್ಲಿಲ್ಲ, ಏನೆಲ್ಲೋ ಸಮಸ್ಯೆಗಳಾಯ್ತು. 2ನೇ ದಿವಸ ಹೋದೆ, 2 ಮನೆಗಳು ಮಾಡಿ ಆಗಿತ್ತು. ಆ 2 ಮನೆಗಳಲ್ಲಿ 1ನೇ ಮನೆಗೆ ಹೋಗಿ ಆರಂಭ, ಅದು ಸಹಜ ಆಗುವಂತದ್ದು. 2ನೇ ಮನೆಗೆ ಹೋದಾಗ ಆ ಮನೆಯಲ್ಲಿ 12 ಜನ ಸದಸ್ಯ, ಮಧ್ಯಾಹ್ನ ಮೇಲೆ 3ವರೆಗೆ ಆ ಮನೆಗೆ ಹೋಗಿದ್ದೇನೆ. ನಾನು ಎಲ್ಲ ಮುಗಿಸಿ ಬರ್ಬೇಕಾದ್ರೆ ನನಗೆ 5 ಗಂಟೆ ಆಯ್ತು. ಅಂದ್ರೆ ಒಂದು ಮನೆಯಲ್ಲಿ ಎಷ್ಟು ಸಮಯ ಬೇಕು ಅನ್ನುವಂಥದ್ದು. ಹಾಗಾಗಿ ಅವರ ನಿಗದಿತ ಅವಧಿಯಲ್ಲಿ ಇದನ್ನು ಮುಗಿಸ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದು ವಿಷಯ. ಇನ್ನು ಈ ಆಪ್, ಈ ಸಮೀಕ್ಷೆ ಹೇಗಿದೆ ಅಂತಂದ್ರೆ ಆನ್ಲೈನ್ ಅಲ್ಲಿ ಮಾಡ್ಬೇಕು ಅನ್ನುವಂಥದ್ದು. ನನಗೆ 174 ಮನೆ ಇದೆ, 174 ಮನೆಗಳಿವೆ. ನನಗೆ ಸುಮಾರು ಒಂದು 20 ರಿಂದ 25 ಮನೆಗಳು ಅಲ್ಲಿ ನೆಟ್ವರ್ಕ್ ಇಲ್ಲದಂತಹ ಪ್ರದೇಶ. ನಾನು ಅದನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ನನಗೆ ಈಗಲೇ ತಲೆಬಿಸಿಯಾಗಿ ಹೋಗಿದೆ, ಹೇಗೆ ಮಾಡುವಂಥದ್ದು ಅಂತ. ಹಾಗಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ, ಆನ್ಲೈನ್ ಜೊತೆಗೆ ಆಫ್ಲೈನ್ ವ್ಯವಸ್ಥೆಯನ್ನು ಕೂಡ ಅದರ ಜೊತೆಗೆ ಮಾಡಿದ್ರೆ ನಾವು ಬಹುಶಃ ಅಲ್ಲಿ ಅದನ್ನೆಲ್ಲ ಮಾಡಿಕೊಂಡು ಡ್ರಾಫ್ಟ್ ರೂಪದಲ್ಲಿ ಇರ್ತದೆ, ಬಂದು ಅದನ್ನ ನಾವು ಏನಾದ್ರೂ ಮತ್ತೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಅನ್ನುವಂಥದ್ದು. ಅಲ್ಲಿ ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ಇದೇ ಅವಕಾಶ ನಮಗೆ ಇತ್ತು. ಹಾಗಾಗಿ ಆ ಒಂದು ಅವಕಾಶವನ್ನು ಕೂಡ ನಮಗೆ ಮಾಡಿಕೊಟ್ರೆ ಬಹುಶಃ ಇದನ್ನ ಒಂದು ಮಾಡಬಹುದು ಅನ್ನಿಸ್ತದೆ. ಹಾಗಾಗಿ ಆದ್ರೆ 7ನೇ ತಾರೀಕಿನ ಒಳಗೆ ನಮ್ಗೆ ಇದನ್ನು ಖಂಡಿತವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಇವತ್ತಿನವರೆಗೆ 6 ಮನೆಗಳನ್ನು ಮಾತ್ರ ಮಾಡ್ಲಿಕ್ಕೆ ನನಗೆ ಸಾಧ್ಯ ಆಯ್ತು. ಅದು ಇವತ್ತು ಬೆಳಿಗ್ಗೆ ಬೇಗ ಹೋಗಿದ್ದೇನೆ, 1 ಮನೆ ಕಂಪ್ಲೀಟ್ ಆಯ್ತು ಇವತ್ತು. ಆನಂತರ 2ನೇ ಮನೆಗೆ ಹೋಗುವಾಗ ಮತ್ತೆ ತಗೊಳ್ಳಿಲ್ಲ, ಸರ್ವರ್ ಸಮಸ್ಯೆ ಬಂತು. ಹಾಗಾಗಿ ಇನ್ನು ಮಹಿಳಾ ಶಿಕ್ಷಕಿಯರದ್ದು ಕೂಡ ಸಮಸ್ಯೆಗಳು ತುಂಬಾ ಇದೆ. ಯಾಕಂದ್ರೆ ಇದು ಬಯಲು ಸೀಮೆಯಲ್ಲಿ ಇರುವಂತಹ ಮನೆಗಳಲ್ಲ ನಮ್ಮದು. ಒಂದು ಗುಡ್ಡೆಯಲ್ಲಿ ಒಂದು ಮನೆ, ಇನ್ನೊಂದು ತೋಟದ ಮಧ್ಯದಲ್ಲಿ ಒಂದು ಮನೆ ಇದೆ. ಯಾರಿದ್ದಾರೆ ಯಾರಿಲ್ಲ ಅನ್ನುವಂಥದ್ದು, ಒಬ್ಬೊಂಟಿಯಾಗಿ ಹೋಗ್ಬೇಕನ್ನುವಂಥದ್ದು ಒಂದು ಸಮಸ್ಯೆ. ಆದ್ರೆ ಇನ್ನೊಂದು ಅಲ್ಲಿ ಇತರ ಸಮಸ್ಯೆಗಳು ಬಂದಾಗ ಅದರಲ್ಲಿ ಆರಂಭದಲ್ಲಿ ಒಂದು ಫೋಟೋ ಕ್ಯಾಪ್ಚರ್ ಮಾಡ್ಲಿಕ್ಕೆ ಇದೆ. ಆ ಸಂದರ್ಭದಲ್ಲಿ ಒಂದು ಸಲ ಮಾಡಿದೆವು, ಅದು ಸ್ವಲ್ಪ ಮುಂದೆ ಹೋಯ್ತು, ಮತ್ತೆ ಆಗುದಿಲ್ಲ, ಮತ್ತೆ ಪುನಃ ಶುರು ಮಾಡ್ಬೇಕು. ಹೀಗೆ 3-4 ಸಲ ನಾವು ಮಹಿಳಾ ಶಿಕ್ಷಕಿಯಾಗಿ ಒಬ್ಬ ಪುರುಷನನ್ನ ನಿಲ್ಲಿಸಿಕೊಂಡು ಮತ್ತೆ ಫೋಟೋ, ಅದು ಅದೇ ನಮ್ಮ ಪುರುಷ ಶಿಕ್ಷಕರಿಗೂ ಕೂಡ ಸಂಬಂಧಪಟ್ಟದ್ದೇ ಆ ಸಮಸ್ಯೆಗಳು. ಹಾಗಾಗಿ ಒಂಥರದ ಮುಜುಗರದ ಇದು ನಮಗೆ ಆಗ್ತಾ ಇದೆ. ಹಾಗಾಗಿ ಸರ್ವರ್ ಸಮಸ್ಯೆಯನ್ನ ಬಗೆಹರಿಸಿ ಅನ್ನುವಂಥದ್ದು ನಮ್ಮ ಒಂದು ಬೇಡಿಕೆ ಆಗಿದೆ. ನಾವು ಖಂಡಿತ ಮಾಡುದಿಲ್ಲ ಅಂತ ಹೇಳುದಿಲ್ಲ, ನಾವು ಮಾಡ್ತೇವೆ, ನಾವು ಸಮೀಕ್ಷೆಯನ್ನ ಮಾಡ್ತೇವೆ. ಆದ್ರೆ ನಮ್ಮ ಈ ಸಮಸ್ಯೆಯನ್ನ ನೀವು ಕಡಿಮೆ ಮಾಡಿಕೊಟ್ರೆ ಖಂಡಿತವಾಗಿ ಮಾಡ್ತೇವೆ ಅನ್ನುವಂಥ ನಮ್ಮ ಬೇಡಿಕೆ. ಧನ್ಯವಾದ. ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕು ಶಾಖೆ ಬೆಳ್ತಂಗಡಿ, ದಕ್ಷಿಣ ಕನ್ನಡ. ನಮ್ದು ಮೊನ್ನೆ 22ನೇ ತಾರೀಕಿನಿಂದ ನಮ್ಮ ಗಣತಿ ಪ್ರಾರಂಭ ಆಗ್ತಾ ಇದೆ. ಉತ್ತಮ ರೀತಿಯ ತರಬೇತಿಯನ್ನು ನಮ್ಮ ಇಲಾಖೆಯವರು ನೀಡಿದ್ರು. ಆದ್ರೆ ಒಂದೇ ಒಂದು ಸಮಸ್ಯೆ ಅನ್ನೋದು, ನಾವು ಬಹಳಷ್ಟು ಉತ್ತಮ ರೀತಿಯಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬೇಕು ನಾವು ಹೋದಾಗ ಆ ಆ್ಯಪ್ ಓಪನ್ ಆಗದಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ದಿನಕ್ಕೆ ಕೆಲವರಿಗೆ 1 ಮನೆ ಮಾಡ್ಲಿಕ್ಕೆ ಆಗುದಿಲ್ಲ. ಬೆಳಿಗ್ಗೆ 6:30 ಗಂಟೆಗೆ ಹೋಗಿ ಅಲ್ಲಿ ಅವ್ರು ಕೆಲಸ ಮಾಡಿ ಪ್ರಾರಂಭ ಮಾಡಿಸ್ತಾರೆ. ಆದ ಕಾರಣ ಆ ಆ್ಯಪ್ ಒಂದು ಆದಷ್ಟು ಬೇಗ ರಾಜ್ಯ ಮಟ್ಟದ ಟೆಕ್ನಿಷಿಯನ್ಗಳು ಏನಿದ್ದಾರೆ ಅದನ್ನು ಸರಿ ಮಾಡಿಕೊಂಡು ನಮಗೆ ಕೊಟ್ಟರೆ ನಾವು ಆ ನಿಗದಿಯೊಳಗೆ ಅದನ್ನು ಮುಡಿಸುವಂತ ಎಲ್ಲರ ನಮ್ಮ ಶಿಕ್ಷಕರ ಪರವಾಗಿ ಇವತ್ತು ಏನು ಎಲ್ಲ ಬೇರೆ ಬೇರೆ ಇಲಾಖೆಯವರು ಈ ಒಂದು ಗಣತಿಯಲ್ಲಿ ಕೆಲಸ ಮಾಡ್ತಾರೆ ಅವರು ಎಲ್ಲರಿಗೂ ಅವರ ಪರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಆದಷ್ಟು ಬೇಗ ಆ್ಯಪ್ ಓಪನ್ ಆಗಲಿ, ನಿಗದಿಯೊಳಗಾಗಲಿ. ಯಾಕೆ ಶಾಲೆ ಶುರುವಾದ ಮೇಲೆ ಮತ್ತೆ ಸಮಸ್ಯೆಗಳಾಗ್ಬೋದು ನಮಗೆ, ಮಕ್ಕಳ ಮೇಲೆ ಹಿತದೃಷ್ಟಿಯಿಂದ ಅದರೊಳಗೆ ನಾವು ಮುಗಿಸಬೇಕಾಗಿದೆ. ಆ್ಯಪ್ ಇವತ್ತು ನಾಳೆಯಲ್ಲಿ ಸರಿಯಾದರೆ ನಾವು ಖಂಡಿತ ಮಾಡ್ತೇವೆ ಅಂತ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಸರ್.